ಸುವರ್ಣಸೌಧದ ಹೊರಗೆ ಮತ್ತೆ ಹೈ ಡ್ರಾಮಾ ಶುರುವಾಗಿದೆ. ಇವತ್ತು ಬೆಳಗಿನಿಂದ ನಡೀತಾ ಇರುವಂತಹ ಬೆಳವಣಿಗೆಗಳನ್ನು ನಾವು ನೋಡ್ತಾ ಇದ್ದೀವಿ. ಸಿಟಿ ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಆಕ್ಷೇಪಾರ್ಹ ಪದ ಬಳಕೆ ಮಾಡಿದ್ರು ಅನ್ನುವಂತಹ ಆರೋಪ ಕೇಳಿಬಂತು. ಅದರ ವಿರುದ್ಧ ಈಗಾಗಲೇ ಸ್ಪೀಕರ್ಗೆ ಕೊಟ್ಟಿರುವಂತಹ ದೂರು ಅಷ್ಟೇ ಅಲ್ಲ, ಠಾಣೆ ಮೆಟ್ಟಿಲು ಕೂಡ ಏರಿದ್ದಾರೆ ಹೆಬ್ಬಾಳ್ಕರ್. ಅದರ ಬೆನ್ನಲ್ಲೇ ಬಿಜೆಪಿ ಪ್ರತಿಭಟಿಸೋದಾಗಿ ಹೇಳಿತ್ತು. ಈಗ ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಬಿಜೆಪಿ ನಾಯಕರು ಪ್ರತಿಭಟಿಸ್ತಾ ಇದ್ದಾರೆ. ಮುಖ್ಯ ದ್ವಾರದ ಮೆಟ್ಟಿಲಲ್ಲಿ ಬಿಜೆಪಿಯ ಪ್ರತಿಭಟನೆ. ಬೆಳಗಿನಿಂದ ಭಾರಿ ಹೈ ಡ್ರಾಮಾ ನಡೀತಾ ಇದೆ. ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಬಿಜೆಪಿ ನಾಯಕರು ಪ್ರತಿಭಟಿಸ್ತಾ ಇದ್ದಾರೆ. ಸಿಟಿ ರವಿ ಅವರನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಅಂಬೇಡ್ಕರ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಮಿತ್ ಶಾ ಅವರ ಹೇಳಿಕೆಯನ್ನು ಖಂಡಿಸಿ ಒಂದು ಪ್ರತಿಭಟನೆ ನಡೀತಾ ಇರುತ್ತೆ ಪರಿಷತ್ನಲ್ಲಿ. ಆ ಸಂದರ್ಭದಲ್ಲಿ ವಾಗ್ವಾದ ನಡೆಯುತ್ತೆ ಸಿಟಿ ರವಿ ಅವರು ಮತ್ತು ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವೆ. ಆಗ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಆಕ್ಷೇಪಾರ್ಹ ಪದವನ್ನ ಬಳಕೆ ಮಾಡಿದ್ರು ಸಿಟಿ ರವಿ ಎನ್ನುವಂಥದ್ದು ಕೇಳಿಬಂದಿರುವ ಆರೋಪ. ಕಾಂಗ್ರೆಸ್ ನಾಯಕರು ಕೂಡ ಹೌದು ಅಂಥದ್ದೊಂದು ಪದ ಬಳಕೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾತನಾಡ್ತಾರೆ. ಸಿಟಿ ರವಿ ಅವರು ನಾನು ಆ ರೀತಿ ಯಾವ ಪದ ಬಳಕೆಯನ್ನು ಮಾಡಿಲ್ಲ, ಯಾಕೆ ಅವ್ರಿಗೆ ಹಾಗನ್ನಿಸ್ತೋ ಗೊತ್ತಿಲ್ಲ, ಬೇಕಾದ್ರೆ ದಾಖಲೆಗಳನ್ನ ಪರಿಶೀಲಿಸಿ, ವಿಡಿಯೋಗಳನ್ನ ಪರಿಶೀಲಿಸಿ ಅಂತಂದ್ರು. ಈಗಾಗಲೇ ಸಭಾಪತಿಗಳು ಕೂಡ ವಿಡಿಯೋಗಳನ್ನ ಪರಿಶೀಲಿಸೋದಕ್ಕೆ ಸೂಚನೆಯನ್ನ ಕೊಟ್ಟರು. ಅದರ ಬೆನ್ನಲ್ಲೇ ಕಾಂಗ್ರೆಸ್ ನಾಯಕರು ಭಾರಿ ಆಕ್ರೋಶವನ್ನು ಹೊರಹಾಕಿದ್ರು. ಈಗ ಬಿಜೆಪಿಯ ಸರದಿ ಬಿಜೆಪಿ ಪ್ರತಿಭಟಿಸ್ತಾ ಇದೆ ಸುವರ್ಣಸೌಧದ ಮುಖ್ಯ ದ್ವಾರದ ಮೆಟ್ಟಿಲಲ್ಲಿ.